ಸಿಲಿಕಾನ್ ಸಿಟಿಯಲ್ಲಿ ಅಧಿಕಾರಿಗಳು ಮಾಡುವಂತಹ ಎಡವಟ್ಟಿಗೆ ಜನಸಾಮಾನ್ಯರು ಪರದಾಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಿಢೀರಂತ ರಸ್ತೆಯಲ್ಲಿ ಹೋಗ್ತಿದ್ದಂತಹ ಜನರಿಗೆ ಹೃದಯಾಘಾತ ಆಗುವಂತಹ ಸಿಚುವೇಶನ್ ನಿನ್ನೆ ನಿರ್ಮಾಣ ಆಗಿತ್ತು. ಅದಕ್ಕೆ ಕಾರಣ ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ಈ ಒಂದು ಗುಂಡಿ. ಕಳೆದ ಹಲವು ದಿನಗಳ ಹಿಂದಷ್ಟೇ ಈ ಒಂದು ರಸ್ತೆಯಲ್ಲಿ ವೈಟ್ ಟಾಪಿಂಗ್ ರಸ್ತೆಯ ಪಕ್ಕದಲ್ಲೇ ಬೆಸ್ಕಾಂ ಅವರು ಅಗೆದು ಬಿಟ್ಟಂತಹ ಗುಂಡಿ ಇದು. ಅಂದ್ರೆ ಸುಮಾರು ಒಂದು 8 ಅಡಿಯಷ್ಟು ಗಜಗಾತ್ರದ ಗುಂಡಿಯನ್ನ ಇಲ್ಲಿ ತೋಡ್ಲಾಗಿತ್ತು. ಆ ಗುಂಡಿಗೆ ವಾರಸುದಾರರು ಯಾರು ಅನ್ನುವಂತಹ ಪ್ರಶ್ನೆ ಯಾರಿಗೂ ಗೊತ್ತಿರಲಿಲ್ಲ. ಮಾಧ್ಯಮಗಳ ವರದಿಯ ಬಳಿಕ ಇದು ಬಿಬಿಎಂಪಿ ಆಗಿದಿರುವ ಗುಂಡಿಯಾ ಅಥವಾ ಬಿಡಬ್ಲ್ಯೂಸಿಎಸ್ಬಿ ಆಗಿದಿರುವ ಗುಂಡಿಯಾ ಅಥವಾ ಬೆಸ್ಕಾಂ ಅವರು ಆಗಿದಿರುವಂತಹ ಗುಂಡಿಯಾ ಅಂತ ಗೊತ್ತಾಗುತ್ತೆ. ಅಧಿಕಾರಿಗಳಿಗೆ, ಸ್ಥಳೀಯ ಬಿಬಿಎಂಪಿ ವಾರ್ಡ್ ಇಂಜಿನಿಯರ್ಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಮಾಧ್ಯಮಗಳ ತರಾಟೆಯ ಬಳಿಕ ಇದು ಬೆಸ್ಕಾಂ ಅವರು ಅಗದಿರೋದು ಅಂತ ಗೊತ್ತಾಗುತ್ತೆ. ತಕ್ಷಣ ಅವ್ರ ಹತ್ರನೇ ಮುಚ್ಚುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಮಾಧ್ಯಮದಲ್ಲೇ ಬಿಬಿಎಂಪಿಯ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಮುಚ್ಚಿರುವಂತಹ ಅವರು ಮಾಡಿರುವಂತಹ ಕಾಮಗಾರಿ ಯಾವ ತರ ಇದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಇದೇ ಜಾಗದಲ್ಲಿ ಸುಮಾರು 8 ಅಡಿಯಷ್ಟು ಬಿದ್ದಿರುವಂತಹ ಗುಂಡಿಯನ್ನ ಕ್ಲೋಸ್ ಮಾಡಿದ್ರು. ಸಾಕಷ್ಟು ವಾಹನಗಳಲ್ಲಿ ಓಡಾಡ್ತಾ ಇರುತ್ತೆ. ಜಯನಗರದ ಈಸ್ಟ್ ಎಂಡ್ ಪ್ರಮುಖ ರಸ್ತೆ ಇದು. ಈ ರಸ್ತೆಯಲ್ಲಿ 8 ಅಡಿಯಷ್ಟು ಬಿದ್ದಿದ್ದಂತಹ ಗುಂಡಿಯನ್ನ ಕ್ಲೋಸ್ ಮಾಡಿರುವಂತಹ ರೀತಿಯನ್ನ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕಾಟಾಚಾರಕ್ಕೆ ಏನೋ ಒಂದು ನ್ಯೂಸ್ ಆಗುತ್ತೆ, ಸದ್ಯಕ್ಕೆ ಮಾಧ್ಯಮದವರ ಕಣ್ಣನ್ನ ತಪ್ಪಿಸ್ಬೇಕು, ಜನರ ಬೈಗುಳದಿಂದ ತಪ್ಪಿಸ್ಕೊಳ್ಬೇಕು, ಅವರ ಕ್ಷಣಿಕ ಬಾಯಿ ಮುಚ್ಚಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈ ತರ ಕಳಪೆ ಕಾಮಗಾರಿ ಮಾಡಿರುವಂತದ್ದು. ಕಳೆದ ಒಂದು 10 ದಿನಗಳ ಹಿಂದಷ್ಟೇ ಈ ರೀತಿಯಾಗಿ ಗುಂಡಿಯನ್ನ ಅಗೆದು ಹೋಗಿದ್ರು. ಅಗೆದ ತಕ್ಷಣ ವರದಿ ಆಗುತ್ತೆ. ವರದಿಯಾದ ತಕ್ಷಣ ಅದನ್ನ ಎಚ್ಚೆತ್ಕೊಂಡು ಮುಚ್ಚುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಮಾಡಿರೋ ಕೆಲಸ ಯಾವ ತರ ಇದೆ ಅನ್ನೋದು ಪ್ರಶ್ನೆ. ಕಳಪೆ ಕಾಮಗಾರಿ ಇಲ್ಲಿ ಕಣ್ಣಿಗೆ ರಾಚ್ತಾ ಇದೆ. ಯಾವನಾದ್ರೂ ಇಲ್ಲಿ ಗಾಡಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ, ಅಥವಾ ಇಲ್ಲಿ ನೋಡ್ಬೋದು ನೀವು ಸ್ಪೀಡ್ ಬ್ರೇಕರ್ ಇದೆ, ಅಂದ್ರೆ ದೊಡ್ಡ ರೋಡೇ ಇದು. ಅಕಸ್ಮಾತ್ ಏನಾದ್ರೂ ಗಾಡಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಈ ರಸ್ತೆ ಏನಾದ್ರೂ ಬಾಯಿ ತೆರೆದುಕೊಂಡಿದ್ರೆ ಆಗ ಆಗುವಂತಹ ಅನಾಹುತಕ್ಕೆ ಯಾರು ಜವಾಬ್ದಾರಿಯನ್ನು ಹೊರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ರೀತಿಯ ಕಳಪೆ ಕಾಮಗಾರಿ, ಅದು ಮಾನ್ಸೂನ್ ಬರುವಂತಹ ಸಂದರ್ಭದಲ್ಲಿ, ಮುಂಗಾರು ಮಳೆ ರಾಜ್ಯಕ್ಕೆ ಎಂಟ್ರಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇರುವಂತಹ ಸರಿ ಇರುವಂತಹ ರಸ್ತೆಯೇ ಬಾಯಿ ತೆರೆದುಕೊಂಡು ಮೃತ್ಯು ಕೂಪ ಆಗಿರುತ್ತೆ. ಅಂತಹದ್ರಲ್ಲಿ ಈ ರೀತಿ ಕ್ಲೋಸ್ ಮಾಡಿರುವಂತಹ ಗುಂಡಿ ದಿಢೀರ್ ಅಂತ ಬಾಯಿ ತೆರೆದ್ರೆ ವಾಹನ ಸವಾರನ ಪರಿಸ್ಥಿತಿ ಏನಾಗ್ಬೇಡ, ಅವನ ಆಸ್ಪತ್ರೆ ಖರ್ಚು ಅಥವಾ ಬಿದ್ದುಗಿದ್ದು ಹೋದ್ರೆ ಯಾರಾದ್ರೂ ಜವಾಬ್ದಾರಿಯನ್ನು ಹೊರ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಅಧಿಕಾರಿಗಳು ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ತುಕೊಂಡು ಈ ಗುಂಡಿಯನ್ನ ಕ್ಲೋಸ್ ಮಾಡುವಂತಹ ಅನಿವಾರ್ಯತೆ ಇದೆ. ಕ್ಯಾಮರಾಮನ್ ಸೂರಜ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.